ಡಾಲಾಯತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ನಿಲ್ಲಲಿ, ಬಿಲಾಲ್ ಗೋಕಾವಿ. ರಾಜ್ಯದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಬಿಲಾಲ್ ಗೋಕಾವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಬಿಲಾಲ್ ಗೋಕಾವಿ ಅವರು, ರಾಜ್ಯದಲ್ಲಿ ಇತ್ತೀಚೆಗೆ ಸರಣಿ ಕೊಲೆ ನಡೆಯುತ್ತಿವೆ. ರುಕ್ಸಾನಾ, ನೇಹಾ, ಐನಾಜ್, ಅಂಜಲಿ ಸೇರಿದಂತೆ ಹಲವು ಪ್ರೇಮ ವೈಫಲ್ಯದಿಂದ ನಡೆದ ಹತ್ಯೆಗಳನ್ನು ಎಸ್ಡಿಪಿಐ ತೀವ್ರವಾಗಿ ಖಂಡಿಸುತ್ತದೆ. ಪ್ರವೀಣ್ ಚೌಗಲೆ, ಫಯಾಜ್, ಗಿರೀಶ್ನಂತಹ ವಿಕೃತಕಾಮಿ ಮನಸ್ಥಿತಿಯ ಅಪರಾಧಿಗಳನ್ನು ತ್ವರಿತವಾಗಿ ಫಾಸ್ಟ್ ಟ್ರ್ಯಾಕ್ ಕಾನೂನು ತರುವ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಭಾಗ್ಯವಾಡಿ ಮಾತನಾಡಿ, ರಾಜ್ಯದಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿದ್ದರೂ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ಈ ಕೂಡಲೇ ಕಾರ್ಯಪ್ರವೃತ್ತವಾಗಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಮತ್ತು ಶಾಲಾ, ಕಾಲೇಜು, ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ತಿಂಗಳಿಗೊಮ್ಮೆ ಹೋಗಿ ಸೌಜನ್ಯ ಭೇಟಿ ನೀಡಿ ವಿದ್ಯಾರ್ಥಿಗಳ ಅಹವಾಲು ಸ್ವೀಕರಿಸಿ ಪೊಲೀಸ್ ಇಲಾಖೆ ಅಂತವರ ಮೇಲೆ ತೀವ್ರ ನಿಗಾ ವಹಿಸಿ ಮುಂದೆ ಇಂತಹ ಘಟನೆಗಳಿಗೆ ಆಸ್ಪದ ಸಿಗದ ಹಾಗೆ ಕಟ್ಟೆಚ್ಚರ ವಹಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷ ಹಿದಾಯತುಲ್ ಕಾಗದ್ಗಾರ್, ಕಾರ್ಯದರ್ಶಿ ಇರ್ಫಾನ್ ಗುಲಗುಂದಿ, ಮುಸ್ತಾಕ್ ಕಟ್ಟಿಮನಿ, ವಾಸಿಂ ರಬಕವಿ, ಮುಜಹಿದ್ ಕಣಕೆನ್ನವರ್, ಯಾಸಿನ್ ಹುಬ್ಬಳ್ಳಿ, ನವೀದ್ ಕಮಾನ್ಗಾರ್, ಮುಸ್ತಾಕ್ ಹುಸ್ಮನಿ, ಜುನೇದ್ ಡಾಲಾಯತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾವು ಗದಗ ಜಿಲ್ಲಾ ಎಸ್ಡಿಪಿಐ ವತಿಯಿಂದ ಇಲ್ಲಿ ಮನೆ ಕೊಡುವ ಉದ್ದೇಶ ಏನಂದರೆ, ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಕೊಲೆ, ಅತ್ಯಾಚಾರ ಎಗ್ಗಿಲ್ಲದ ನಡೆಯಾಗತ್ತಾವು. ಜನರಲ್ಲಿ, ಕಾಮುಕರಲ್ಲಿ, ಕೆಲವು ಕಾನೂನು ಕೃತ್ಯ ಎಸಗುವರಲ್ಲಿ ಇವರಲ್ಲಿ ಏನೈತಿ, ಒಟ್ಟು ಇದ್ದದ ಭಯಾನ ಇಲ್ಲ, ಕಾನೂನಿಂದ ಭಯಾನ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ನೋಡಿರ್ಬೇಕು. ಈಗ ಸರಣಿ ಕೊಲೆ ಆಗೋದು ಆಯ್ತು, ಅತ್ಯಾಚಾರ ಆಯ್ತು, ನಮ್ಮ ಎಂಪಿನೂ ಸತೆ ಅತ್ಯಾಚಾರದಲ್ಲಿ ಇಂಥವೆಲ್ಲ ಕೇಸ್ ಆಗಾಗತ್ತಾವು. ಅಂದರೂ ರಾಜ್ಯ ಸರ್ಕಾರ ಏನೈತೆಲ್ಲ ಗಂಭೀರ ಇದ್ರೆ ತೊಗೊಳ್ತಾ ಇಲ್ಲ ಈ ವಿಷಯನ. ಆ ಒಂದು ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋಕ್ಕೆ ಬಂದೀವಿ. ಈ ಪ್ರತಿಭಟನೆ ಮೂಲಕ ಹಾಗೂ ಮನವಿ ಕೊಡೋ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡೋಕ್ಕೆ ಬಂದೀವಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ. ಒಂದು ವೇಳೆ ಏನೈತಿ ನಮ್ಮ ರಾಜ್ಯದಲ್ಲಿ ಇವೆಲ್ಲ ಕೊಲೆ ಆತು, ಇನ್ನು ಆಮೇಲೆ ಇವು ಅತ್ಯಾಚಾರ ಆತು, ಇವೆಲ್ಲ ನಿಲ್ಲದೆ ಹೋದಲ್ಲಿ, ಇವ್ರ ವಿರುದ್ಧ ಏನು ಕಠಿಣ ಕಾನೂನು ಕ್ರಮ ತಗೊಂಡೇ ಹೋದಲ್ಲಿ, ಇವರನ್ನೆಲ್ಲ ಗಲ್ಲಿಗೆ ಏರಿಸದೆ ಹೋದಲ್ಲಿ ನಾವೇನೈತಿ ಮುಂದಿನ ದಿನದಲ್ಲಿ ಅತಿ ಉಗ್ರವಾಗಿ ಹೋರಾಟ ಮಾಡಬೇಕು. ಈಗ ಹುಬ್ಳಿದ ಗಿರೀಶ್ ಆಗಿರ್ಬೋದು, ಫಯಾಜ್ ಆಗಿರ್ಬೋದು, ಆಮೇಲೆ ಉಡುಪಿಯ ಪ್ರವೀಣ್ ಆಗಿರ್ಬೋದು, ಆಮೇಲೆ ಇನ್ನೊಬ್ಬ ಯಾವನೋ ತುಕಾರಾಮ್ ಅಂತೇಳಿ ಆ ರುಂಡ ಕತ್ತರಿಸಿರ್ಬೋದು. ಇವೆಲ್ಲ ನೋಡಿದರೆ ಜನ ಭಯಭೀತರಾಗ್ಬಿಟ್ಟಾರ. ಇದು ಮುಂದಿನ ದಿನದಲ್ಲಿ ಹಿಂಗೆ ಹೋತಂದ್ರೆ ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ವಿಶ್ವದಲ್ಲಿ ಏನೈತಲ್ಲ ಕಪ್ಪು ಚುಕ್ಕೆ ಕೊಡುತ್ತೆ. ಇದ್ರ ಸಂಬಂಧ ಏನೈತಲ್ಲ ಒಂದು ಕಠಿಣ ಕಾನೂನು ಜಾರಿಗೊಳಿಸ್ಬೇಕು. ಆಮೇಲೆ ಇವು ಅತ್ಯಾಚಾರಿಗಳಿಗೆ, ಆಮೇಲೆ ಕಾಮುಕರಿಗೆ ಒಂದು ಫಾಸ್ಟ್ ಟ್ರ್ಯಾಕ್ ಕಾನೂನು ಮಾಡಿ ಅದ್ರ ಮುಖಾಂತರ ಆದಷ್ಟು ಬೇಗ 30 ದಿವಸ 90 ದಿವಸನಾಗ ಇವ್ರದ್ದು ಏನೈತಲ್ಲ ಕಾನೂನದ್ದು ಏನೈತಿ ಅವೆಲ್ಲ ಮುಗಿಸಿ ಇವ್ರಿಗೆ ಗಲ್ಲಿಗೇರಿಸುವಂಥ ಅದು ಕಾನೂನು ಜಾರಿಗೆ ಮಾಡಬೇಕು. ಒಂದು ವೇಳೆ ಸರ್ಕಾರ ಏನಾಯ್ತು ಇದ್ರ ಬಗ್ಗೆ ಗಂಭೀರ ತಗೊಳ್ಳಿಲ್ಲ ಅಂದರೆ ಮಾನ್ಯ ಸಿದ್ದರಾಮಯ್ಯ ಅವರಾಗಲಿ, ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಲಿ, ಅಥವಾ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ, ಬರೀ ಚುನಾವಣೆ ರಾಜಕೀಯದಲ್ಲಿ ಹೋಗೋದು, ಪ್ರಚಾರ ಮಾಡೋದು ಇದಷ್ಟೇ ಅಲ್ಲ, ಇವರೆಲ್ಲ ಪ್ರತಿಯೊಂದು ವಿಷಯನೂ ಗಂಭೀರವಾಗಿ ತೊಗೋಬೇಕಂತೇಳಿ ನಾವು ಮನವಿ ಕೊಡೋಕೆ ಬಂದೀವಿ. ಹಾಗೂ ನಮ್ಮ ಗದಗ ಜಿಲ್ಲೆಯಲ್ಲಿ ಈ ಪೊಲೀಸರು ಏನೈತಲ್ಲ, ಪೊಲೀಸ್ ಇಲಾಖೆ ಹೋಗಿ ಯೂನಿವರ್ಸಿಟಿಗೆ ಹೋಗಲಿ, ಶಾಲಾ ಕಾಲೇಜಿಗೆ ಹೋಗಿ, ಮತ್ತು ಅಲ್ಲಿರುವಂಥ ಕ್ಯಾಂಪಸ್ಗೆ ಹೋಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಬೇಕಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಇವತ್ತು ಮನವಿ ಕೊಡೋಕೆ ಬಂದಿದ್ವಿ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್, ಗದಗ್.